ಸಂಪುಟ ಪುನಾರಚನೆಗೆ ಮುಹೂರ್ತ ಫಿಕ್ಸ್. ನವೆಂಬರ್ 20ರ ಬಳಿಕ ಬದಲಾಗುತ್ತಾ ಸಚಿವ ಸಂಪುಟ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸಂಪುಟ ಪುನಾರಚನೆ ಆಗಬೇಕು ಅನ್ನೋದರ ಜೊತೆಗೆ ಆಗೇ ಆಗತ್ತೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿಯೇ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಅದರ ಸುಳಿವನ್ನ ಕೊಟ್ಟಿದ್ದಾರೆ. ಸೊ ನವೆಂಬರ್ 20ರ ಬಳಿಕ ಬದಲಾಗತ್ತಾ ಸಚಿವ ಸಂಪುಟ. ಸಿಎಂ ಪಟ್ಟದ ಚರ್ಚೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲೇ ಸಂಪುಟ ಪುನಾರಚನೆಗೆ ಮುಹೂರ್ತವನ್ನ ನಿಗದಿಪಡಿಸಲಾಯ್ತಾ? ಹಾಗಾದ್ರೆ ಮುಹೂರ್ತ ನಿಗದಿಪಡಿಸಿದ್ದಾದ್ರೆ ಯಾವಾಗ? ಈಗಾಗಲೇ ಬಿಹಾರ ಚುನಾವಣೆ ಆದ ನಂತರ ಸಂಪುಟ ಪುನಾರಚನೆ ಆಗೇ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪುನಾರಚನೆ ಫಿಕ್ಸ್ ಆಗಿದೆ. ಯಾವ ರೀತಿಯಾಗಿ ಪುನಾರಚನೆ ಆಗತ್ತೆ, ಯಾವೆಲ್ಲ ಅಂಶಗಳು, ಯಾವೆಲ್ಲ ಮಾನದಂಡಗಳು ಇಲ್ಲಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಸಂಪುಟ ಸರ್ಜರಿ ಫಿಕ್ಸ್ ಆದಂತಹ ಸಂದರ್ಭದಲ್ಲಿ ನವೆಂಬರ್ ಕ್ರಾಂತಿ ಕಹಳೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಈಗಾಗಲೇ ಆಗ್ತಾ ಇರುವ ಬೆಳವಣಿಗೆಗಳನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇನ್ನು ದೆಹಲಿ ಮಟ್ಟದಲ್ಲಿ ಸಂಪುಟ ಸರ್ಜರಿಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಯಾರಿಗೆ ಈ ಸಲ ಅವಕಾಶ ಸಿಗುತ್ತೆ, ಯಾರಿಗೆ ಕೋಕ್ ಸಿಗುತ್ತೆ ಅನ್ನುವ ಕುತೂಹಲ. ರಾಜ್ಯ ಸಚಿವ ಸಂಪುಟ ಪುನಾರಚನೆಯಾಗುವುದು ಈಗಾಗಲೇ ಬಹುತೇಕ ಫಿಕ್ಸ್ ಆದ ಹಾಗಾಗಿದೆ. ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದ ಬಗ್ಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಖಂಡಿತ ಸಂಪುಟ ಪುನಾರಚನೆ 2.5 ವರ್ಷ ಆದ ಬಳಿಕ ಮಾಡೋಣ ಅಂತ ಕೂಡ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡಕ್ಕೆ ದೆಹಲಿಯಿಂದ ಎಐಸಿಸಿ ಮೂಲಗಳು ಖಚಿತ ಮಾಹಿತಿಯನ್ನ ನೀಡಿವೆ. ಸಂಪುಟ ಪುನಾರಚನೆ ಫಿಕ್ಸ್ ಅನ್ನೋದನ್ನ ಕೂಡ ಹೇಳಿದೆ. ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಲಿದ್ದಾರೆ. 3 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲೇ ಬೀಡು ಬಿಡಲಿದ್ದಾರೆ. ಅಲ್ಲೇ ಇರ್ತಾರೆ 3 ದಿನಗಳ ಕಾಲ. ನಾಯಕರುಗಳನ್ನ ಭೇಟಿ ಮಾಡಲಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಕೊಡೋದಷ್ಟೇ ಬಾಕಿ ಇರುವಂತದ್ದು. ಈ ಹಿಂದೆ ಹೈಕಮಾಂಡ್ ಹೇಳಿತ್ತು ನೀವು ಸಂಪುಟ ಪುನಾರಚನೆ ಮಾಡಿ ಅಂತ. ಆಗ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿದ್ರು 2.5 ವರ್ಷ ಆಗ್ಲಿ, ಆ ನಂತರ ಸಂಪುಟ ಪುನಾರಚನೆ ಮಾಡೋಣ ಅಂತ ಹೇಳಿ. ಸೊ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಬೇಕಾಗಿದೆ. 10 ರಿಂದ 12 ಮಂದಿ ಹಾಲಿ ಸಚಿವರಿಗೆ ಖೋಕ್ ಕೊಡುವ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಈಗಾಗಲೇ ಹೈಕಮಾಂಡ್ ಆಲ್ರೆಡಿ ಒಂದು ರಿಪೋರ್ಟ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿದೆ. ಆಲ್ರೆಡಿ ಇಲ್ಲಿಂದ ರಿಪೋರ್ಟ್ ಅನ್ನ ತರಿಸಿಕೊಂಡಿದೆ ಹೈಕಮಾಂಡ್. ಯಾರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ, ಜನರ ಜೊತೆ ಸಂಪರ್ಕ ಯಾವ ರೀತಿಯಾಗಿದೆ, ಸಂಘಟನೆ ಯಾವ ರೀತಿಯಾಗಿ ಮಾಡಿದ್ದಾರೆ, ವಾದ ವಿವಾದಗಳು ಅಥವಾ ಅವರಲ್ಲಿ ಇರುವಂತಹ ವಿವಾದಗಳು ಯಾರಾದ್ರೂ ಮೈ ಮೇಲೆ ಎಳ್ಕೊಂಡಿದ್ದಾರಾ, ಇವೆಲ್ಲದರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಅನ್ನು ಆಲ್ರೆಡಿ ಪಡ್ಕೊಂಡಿದೆ ಹೈಕಮಾಂಡ್. ಕಳಪೆ ಸಾಧನೆ ಮಾಡಿರುವ ಸಚಿವರಿಗೆ ಕತ್ತರಿ ಬೀಳೋದು ಈ ಸಲ ಪಕ್ಕಾ ಅಂತಾನೆ ಹೇಳಲಾಗುತ್ತೆ. ಅದೇ ಕಾರಣಕ್ಕಾಗಿ ಅನೇಕ ಸಚಿವರುಗಳಿಗೆ ಇದೀಗ ಒಂದು ರೀತಿಯ ಲಬ್ ಡಬ್ ಡವ ಢವ ಅನ್ನುವಂತಹ ರೀತಿಯಾಗಿ ಆಗಿದೆ. ಹಾಗಾದ್ರೆ ಯಾರಿಗೆಲ್ಲ ಕೋಕ್ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ನಾವು ತೋರಿಸ್ತಾ ಇದ್ವಿ ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ನಗರಾಭಿವೃದ್ಧಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರ ಹೆಸರು ಕೂಡ ಕೇಳ್ತಾ ಇದೆ. ಪೌರಾಡಳಿತ ಸಚಿವರಾಗಿರುವ ರಹೀಂ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಗಾಗಲೇ ಕೆಲವರ ಹೆಸರು ಇದರಲ್ಲಿ ಒಂದು ಕೆಲಸ ಮಾಡಿಲ್ಲ ಅನ್ನೋದಾದ್ರೆ, ಇನ್ನು ಕೆಲವೊಂದಷ್ಟು ವಿವಾದಕ್ಕೆ ಕೂಡ ಅವರು ಗುರಿಯಾಗಿದ್ದಾರೆ. ಅಂತವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಸಾಂಖ್ಯಿಕ ಹಾಗೆಯೇ ಯೋಜನೆಯ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಸಲ ಅವರು ಇವರು ಅಂತ ಅಲ್ಲ, ಹಿರಿಯ ಸಚಿವರಿಗೆ ಈ ಸಲ ಕೋಕ್ ಕೊಡುವಂತಹ ಸಾಧ್ಯತೆಗಳು ಬಹಳ ಕಾಣಿಸ್ತಾ ಇದೆ. ಅಬಕಾರಿ ಸಚಿವರಾಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರನ್ನ ಕೈ ಬಿಡುವಂತಹ ಸಾಧ್ಯತೆ ಇದೆ. ಆಹಾರ ಸಚಿವರಾಗಿರುವ ಕೆ.ಎಚ್. ಮುನಿಯಪ್ಪ ಅವರನ್ನ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೂ ಕೂಡ ಸಂಪುಟದಿಂದ ಹೊರಗಿಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಹೊಸ ಸಂಪುಟ ಯಾವ ರೀತಿಯಾಗಿ ಇರಲಿದೆ, ಯಾರ್ಯಾರನ್ನ ಸೇರಿಸುವಂತಹ ಸಾಧ್ಯತೆಗಳಿದೆ, ಮಾನದಂಡಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ, ಹೇಗಿರಲಿದೆ ಹೊಸ ಸಂಪುಟ ಅನ್ನೋದನ್ನ ನೋಡೋಣ. ರಾಹುಲ್ ಗಾಂಧಿ ನಿರ್ದೇಶನದಂತೆ ಸಾಮಾಜಿಕ ಸಮೀಕರಣದ ಆಧಾರದಲ್ಲಿ ಈ ಸಲ ಆಯ್ಕೆ ಮಾಡಲಾಗುತ್ತೆ. ಎಲ್ಲವನ್ನ ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದ್ ಕಡೆ ಸಮುದಾಯ ಆಗಿರ್ಬೋದು, ಪ್ರಾದೇಶಿಕತೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಈ ಸಲ ಒಂದು ಸಾಮಾಜಿಕ ಸಮೀಕರಣವನ್ನ ಮಾಡಿ ಹೊಸ ಮುಖಗಳಿಗೆ, ಯುವಕರಿಗೆ
ಮಹಿಳೆಗೆ ಆದ್ಯತೆಯನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಇಲ್ಲಿವರೆಗೂ ನಾವು ಗಮನಿಸ್ತಾ ಹೋದರೆ ಯಾವುದೇ ಸಚಿವ ಸಂಪುಟದಲ್ಲೂ ಕೂಡ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾತ್ರ ಒಬ್ಬ ಮಹಿಳೆಗೆ ಸಚಿವ ಸ್ಥಾನ ಕೊಟ್ಟರೆ ಅದನ್ನ ಹೊರತುಪಡಿಸಿ ಮಹಿಳೆಯರಿಗೆ ಸಿಗೋದು ಬಹಳ ಕಡಿಮೆ. ಈ ಸಲ ಯುವಕರ ಆಗಿರಬಹುದು ಅಥವಾ ಮಹಿಳೆಯರಿಗೂ ಕೂಡ ಆದ್ಯತೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು, ಜಾತಿವಾರು ಪ್ರಾತಿನಿಧ್ಯವನ್ನ ಕಲ್ಪಿಸೋದಿಕ್ಕೂ ಕೂಡ ಇಲ್ಲಿ ಲೆಕ್ಕಾಚಾರಗಳು ನಡೆದಿದೆ. ಯಾವೊಂದು ಕಡೆ ಈಗಾಗಲೇ ಆ ರೀತಿಯ ದೊಡ್ಡ ಮಟ್ಟದ ಕೂಗು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಸಮುದಾಯಕ್ಕೆ ಸಿಗ್ತಾ ಇಲ್ಲ, ನಮ್ಮ ಸಮುದಾಯವನ್ನು ಈಗಾಗಲೇ ಹೊರಗಿಟ್ಟಿದ್ದೀರಿ, ಅವರನ್ನ ಆಲ್ರೆಡಿ ಸಂಪುಟದಿಂದ ವಜಾ ಮಾಡಿದ್ದೀರಿ ಎನ್ನುವಂತಹ ಮಾತುಗಳ ನಡುವೆ ಇದೀಗ ಜಾತಿವಾರು ಪ್ರಾತಿನಿಧ್ಯದ ಜೊತೆಗೂ ಕೂಡ ಈ ಒಂದು ಸಚಿವ ಸಂಪುಟವನ್ನ ಹೊಸದಾಗಿ ಪುನಾರಚನೆ ಮಾಡುವ ಸಾಧ್ಯತೆ ಇದೆ. 2028ರ ವಿಧಾನಸಭೆ ಚುನಾವಣೆಯನ್ನ ಗೆಲ್ಲುವ ನಿಟ್ಟಿನಲ್ಲಿ ಸಂಪುಟ ರಚನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಕೂಡ ಸಚಿವ ಸಂಪುಟವನ್ನ ಪುನಾರಚನೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಸಚಿವರುಗಳೇ ಆಲ್ರೆಡಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟಿದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಸೊ ಸಂಪುಟ ಪುನಾರಚನೆ ಮಾತ್ರ ಅಲ್ಲ, ಪಕ್ಷ ಸಂಘಟನೆಯಲ್ಲೂ ಕೂಡ ಬದಲಾವಣೆ ತರುವಂತಹ ಸಾಧ್ಯತೆಗಳು ಈ ಸಲ ಕಾಣಿಸ್ತಾ ಇದೆ. ಇನ್ನು ಪಿಸಿಸಿ ಅಧಿಕಾರ ಹಂಚಿಕೆಯಲ್ಲಿ ಮಹತ್ವದ ಬದಲಾವಣೆಯ ಸುಳಿವನ್ನ ಕೂಡ ಈಗಾಗಲೇ ನೀಡಲಾಗಿರುವಂತದ್ದು. ಹಾಗಾದ್ರೆ ಯಾರಿಗೆ ಸಿಗುತ್ತೆ, ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಎಲ್ಲರಲ್ಲೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡಕ್ಕೆ ದೆಹಲಿಯಿಂದ ಕಾಂಗ್ರೆಸ್ನ ಉನ್ನತ ಮೂಲಗಳು ಖಚಿತ ಮಾಹಿತಿಯನ್ನ ನೀಡಿದೆ. ಈ ಸಲ ಸಂಪುಟ ಪುನಾರಚನೆಯ ಜೊತೆಗೆ ಪಿಸಿಸಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಿ. ಹಾಗಾದ್ರೆ ಈಗಿರುವಂತಹ ಕುತೂಹಲ, ಸಂಪುಟಕ್ಕೆ ಯಾರಿಗೆ ಅವಕಾಶ ಸಿಗಬಹುದು, ಯಾರಿಗೆ ಲಕ್ ಖುಲಾಯಿಸಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರಿಗೆ ಈ ಸಲ ಸಂಪುಟದಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಹಿರಿಯ ಶಾಸಕರ ಜೊತೆಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಗೆಲುವನ್ನ ಸಾಧಿಸಿರುವಂತಹ ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ. ಈಗಾಗಲೇ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದಂತಹ ಯುಟಿ ಖಾದರ್ ಅವರಿಗೂ ಕೂಡ ಈ ಸಲ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ನರಸಿಂಹರಾಜ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರನ್ನ ಈ ಸಲ ಸಂಪುಟಕ್ಕೆ ಸೇರ್ಪಡೆಗೊಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕೆಎಚ್ ಮುನಿಯಪ್ಪ ಅವರನ್ನ ಸಚಿವ ಸ್ಥಾನ ತ್ಯಜಿಸ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮಾಂತರ ಶಾಸಕರಾಗಿರುವಂತಹ ಬಿ ನಾಗೇಂದ್ರ ಆಲ್ರೆಡಿ ಅವರನ್ನ ಒಂದ್ಸಲ ಈಗಾಗಲೇ ಹೊರಗಿಟ್ಟಿದ್ದನ್ನು ಗಮನಿಸಬಹುದು. ಆ ಸ್ಥಾನಕ್ಕೆ ಇದೀಗ ಮತ್ತೆ ಅವರನ್ನೇ ಸೇರ್ಪಡೆಗೊಳಿಸುವಂತಹ ಸಾಧ್ಯತೆಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಒಂದಷ್ಟು ಜನರಿಗೆ ಈಗ ಲಕ್ ಖುಲಾಯಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ದಾರೆ, ಹಾಗೇನೆ ದಿನೇಶ್ ಗುಂಡೂರಾವ್ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡೋಣ. ಇದು ವಿಶೇಷ ಏನಿದ್ರೆ ಏನಿಲ್ಲ, ತುಮಕೂರಲ್ಲಿ ಶಾಸಕರು ಮಾಜಿ ಮಂತ್ರಿ ಮನೆಗೆ ಹೋಗೋದು ವಿಶೇಷ ಏನಿಲ್ಲ, ಹೋಗಿರ್ಬೋದು, ಹೋಗ್ತಾ ಇರ್ಬೋದು. ಸೊ ಅದಕ್ಕೆ ಅಂಥದ್ದೇನು ವಿಶೇಷ ಅಂತ ಹೇಳೋದಿಲ್ಲ. ಎಲ್ಲರೂ ಯಾರ ಶಾಸಕರ ಮನೆಗೆ ಸ್ವಾಭಾವಿಕ ಊಟಕ್ಕೆ ಹೋಗ್ತಾರೆ ಅಥವಾ ಮುಂಚೆನೇ ಹೋಗ್ತಾರೆ, ಫಂಕ್ಷನ್ಗಿಂತ ಮುಂಚೆ. ನಾವು ಹೋಗುತ್ತಾ ಅಲ್ಲಿ ಪ್ರಶ್ನೆ ಉದ್ಭವ ಆಗೋಲ್ಲ, ಅಲ್ಲಿ ನಮ್ಮ ಕಾರ್ಯಕ್ರಮ ಇಲ್ಲ, ಯಾವುದೂ ಇಲ್ಲ. ಅದು ನಡೆಯಾದ ಪದೇ ಪದೇ ದಿವಸ ಅದನ್ನೇ ಕೇಳೋದ್ರಿಂದ ಅದೇನು ಪರಿಹಾರ ಆಗೋಲ್ಲ, ಅದು ಲಾಜಿಕ್ ಎಂಡು ಹೋಗೋಲ್ಲ. ಈಗ ನಾವೇನು ಹೇಳ್ಬೇಕು ಹೇಳಿ, ಅದ್ರ ಬಗ್ಗೆ ಉತ್ತರ ನಾನೇನು ಹೇಳಬೇಕು, ಒಬ್ಬ ಮಂತ್ರಿಯಾಗಿ ಹೇಳಿ. ನಮ್ಮ ಕೈಲಿಲ್ಲ, ಅದು ಪದೇ ಪದೇ ನಾವು ಹೇಳಿದ್ದೀವಿ. ನೀವು ಅದನ್ನೇ ಕೇಳಿದ್ರೆ ಅದಕ್ಕೆ ಉತ್ತರನೂ ಇಲ್ಲ, ಪ್ರಶ್ನೆ ಎರಡೂ ಇಲ್ಲ ಆಗ್ತದೆ. ಸೊ ನೀವು ಯಾರು ರೈಟ್ ಪರ್ಸನ್ ಕೇಳಿದ್ರೆ ಅದು ಸರಿಯಾಗಿ ಉತ್ತರ ಅವ್ರು ಹೇಳ್ಬೋದು. ಈಗ ನಮ್ಮ ವ್ಯಾಪ್ತಿಗೆ ಎಷ್ಟಿದೆ ಅಷ್ಟು ಈಗ ಹೇಳಿದ್ರಿ, ರಾಜಣ್ಣ ಅವ್ರ ಮನೆಗೆ ಊಟಕ್ಕೆ ಹೋಗೋದು ಅದನ್ನು ಹೇಳ್ಬೋದು. ಈಗ ರಾಜಣ್ಣ ಅವ್ರು ಸೇರಿಸ್ಬಿಡ್ಬಿಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಸುಮಾರು ಸರಿ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ. ಚರ್ಚೆ ಪ್ರಶ್ನೆನೇ ಬರೋದಿಲ್ಲ. ಮುಖ್ಯಮಂತ್ರಿಗಳು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಯಾವ ಕ್ರಾಂತಿನೂ ಇಲ್ಲಪ್ಪ. ಯಾವ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿ ಆಗೋದೂ ಇಲ್ಲ, ಯಾವ ಕ್ರಾಂತಿನೂ ಆಗೋದಿಲ್ಲ. ಯಾವುದೋ ನೋಡಿ, ಯಾರೋ ಒಬ್ರಿಬ್ಬರು ಮಾತಾಡ್ತಕ್ಕಂಥದ್ದಕ್ಕೆ ನಾವು ಇಷ್ಟು ದೊಡ್ಡ ಇಶ್ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಆಯ್ತಾ. ಬಹುತೇಕ ನಮ್ಮಲ್ಲಿ 95% ಕಾಂಗ್ರೆಸ್ ಇರುವಂತಹ ಶಾಸಕರೇ ಇರ್ಬೋದು, ನಾವೆಲ್ಲರೂ ಇರ್ಬೋದು. ನಾವು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ನಾಳೆ ನನ್ನನ್ನು ತೆಗಿಬೇಕು ಅಂತ ಹೇಳಿದ್ರೆ ಮಂತ್ರಿ ಸ್ಥಾನದಿಂದ ನಾವು ಹೋಗ್ತೀವಿ, ಇರಿ ಅಂತ ಹೇಳಿದ್ರೆ ಇರ್ತೀವಿ, ಇನ್ನೊಬ್ಬರಿಗೆ ಮಾಡ್ಬೇಕಂತ ಮಾಡ್ತಾರೆ. ಅದೇನೇ ಆದ್ರೂ ಕೂಡ ಅದು ತೀರ್ಮಾನ ಆಗಬೇಕು, ಕೂತ್ಕೊಂಡು ಚರ್ಚೆ ಮಾಡಿ. ಆದ್ರೆ ಈಗ ಈ ಚರ್ಚೆ ಏನಿದಲ್ಲ, ಇದು ಮಾಡತಕ್ಕಂಥ ಸಂದರ್ಭನೇ ಇಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಇದ್ದಾರೆ, ಮುಖ್ಯಮಂತ್ರಿಯವರು ಇದ್ದಾಗ ಈ ಪ್ರಶ್ನೆ ಚರ್ಚೆ ಆಗಲೇಬಾರದು.
ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ RSS ಸೇರಿದಂತೆ ಅನೇಕ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿದ್ವು, ಅನುಮತಿಯನ್ನ ಕೇಳಿದ್ವು. ಆದ್ರೆ ಅವಕಾಶ ಸಿಗದ ಸಂದರ್ಭದಲ್ಲಿ ಕೋರ್ಟ್ ಕೂಡ ಮೆಟ್ಟಿಲೇರಿತ್ತು RSS. ಇವತ್ತು ವಿಚಾರಣೆ ನಡೆದಿತ್ತು. ಏನೇನು ವಿಚಾರಣೆ ಆಯಿತು, ಏನೆಲ್ಲ ಕೋರ್ಟ್ ಹೇಳ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ನವೆಂಬರ್ 2ರ ಚಿತ್ತಾಪುರ ಪಥಸಂಚಲನಕ್ಕೆ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ನವೆಂಬರ್ 5ರಂದು ಮತ್ತೆ ಶಾಂತಿ ಸಭೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮೊನ್ನೆ ಕೂಡ 28ನೇ ತಾರೀಕು ಹೈಕೋರ್ಟ್ ಶಾಂತಿ ಸಭೆ ಮಾಡಿ ಅಂತ ಹೇಳಿತ್ತು. ಶಾಂತಿ ಸಭೆಗೆ ಅಲ್ಲಿ 11 ಸಂಘಟನೆಗಳಿಗೆ ಆಲ್ರೆಡಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಶಾಂತಿ ಸಭೆ ಸರಿಯಾಗಿ ಆಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಶಾಂತಿ ಸಭೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆ ನಂತರ ನವೆಂಬರ್ 7ಕ್ಕೆ ವಿಚಾರಣೆಯನ್ನ ಮಾಡ್ತೀವಿ ಅಂತ ಕೋರ್ಟ್ ಹೇಳಿರೋದು. ನಂತರವಷ್ಟೇ ಪಥಸಂಚಲನದ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ಕಲಬುರಗಿಯ ಬದಲು ಬೆಂಗಳೂರಿಗೆ ಈ ಶಾಂತಿ ಸಭೆಯನ್ನ ಶಿಫ್ಟ್ ಮಾಡಲಾಗಿದೆ. ಮೊನ್ನೆ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗದ್ದಲ ಆಯಿತು, ಗಲಾಟೆಗಳ ಆಯಿತು. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿಯೇ ಈ ಸಲದ ಒಂದು ಶಾಂತಿ ಸಭೆಯನ್ನ ಕಲಬುರಗಿಯ ಬದಲು ಬೆಂಗಳೂರಿನಲ್ಲಿ ಮಾಡಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಶಾಂತಿ ಸಭೆ ಆದ ಬಳಿಕ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ನವೆಂಬರ್ 5ರಂದು AG ಕಚೇರಿಯಲ್ಲಿ ಸಂಘಟನೆಗಳ ಸದಸ್ಯರ ಸಭೆ ನಡೆಯುತ್ತೆ. ಸಂಘಟನೆಗಳಿಂದ ತಲಾ 3 ಮಂದಿಯ ಜೊತೆಗೆ ಸಮಾಲೋಚನೆ ಮಾಡೋದಕ್ಕೂ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಾಗಾದ್ರೆ ಇವತ್ತು ನಡೆದಂತಹ ವಾದ ಪ್ರತಿವಾದ ಯಾವ ರೀತಿಯಾಗಿತ್ತು, ಹೈಕೋರ್ಟ್ ನಲ್ಲಿ ಏನೆಲ್ಲ ಆಯ್ತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇದೀಗ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಹೈಕೋರ್ಟ್ ನಲ್ಲಿ ಏನೆಲ್ಲ ಆಯ್ತು ಅಂತ ನೋಡ್ತಾ ಹೋಗೋದಾದ್ರೆ, ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ಕಲಬುರಗಿ ಪೀಠದಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಿತು. ಆ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶರಲ್ಲಿ ಈಗಾಗಲೇ RSS ಪರ ವಕೀಲರು, ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲರು ಅನೇಕ ಮನವಿಗಳನ್ನ ಮಾಡಿಕೊಂಡ್ರು. ಸೆಪ್ಟೆಂಬರ್ 28ರಂದು ಜಿಲ್ಲಾಧಿಕಾರಿ ನಡೆಸಿದಂತಹ ಸಭೆಯ ವರದಿಯನ್ನ ಕೂಡ ಅದೇ ಸಂದರ್ಭದಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಆ ಒಂದು ವರದಿಯಲ್ಲಿ ಇದ್ದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ರೀತಿಯಾಗಿ ಸಭೆ ಫಲಪ್ರದ ಆಗಿರ್ಲಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಸಭೆಯನ್ನ ಮಾಡಲಾಯಿತು. ಆದ್ರೆ ಒಂದು ಅಲ್ಲಿ ಗೊಂದಲದ ಗೂಡಾಗಿದ್ದು ಹೊಡಿಬಡಿ ಆದಂತಹ ವಿಚಾರಗಳನ್ನ ಕೂಡ ನಾವು ಗಮನಿಸಿದ್ವಿ. ಜಿಲ್ಲಾಧಿಕಾರಿ ಆ ವರದಿಯನ್ನೇ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕೊಟ್ಟಂತಹ ವರದಿಯನ್ನ ಆಧರಿಸಿ ವಿಚಾರಣೆಯನ್ನ ಮಾಡಿದ್ದಾರೆ ಇವತ್ತು ಹೈಕೋರ್ಟ್ನ ನ್ಯಾಯಮೂರ್ತಿಗಳು. ಆ ಒಂದು ವರದಿಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಆ ನಂತರ ಏನ್ ಹೇಳ್ತು ಅಂತ ನೋಡೋದಾದ್ರೆ, ಜಿಲ್ಲಾಧಿಕಾರಿಗಳು ವರದಿಯಲ್ಲಿ ಏನು ಮೊನ್ನೆ ಸಭೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದು ಶಾಂತಿ ಸಭೆ ಆಗಿರ್ಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಯಾರು ಕೂಡ ಒಂದು ರೀತಿಯಾಗಿ ಒಪ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಯಾರು ಅರ್ಜಿದಾರರಿದ್ದಾರೆ ಆ ಒಂದು ಅರ್ಜಿದಾರರು ಕೂಡ ಈ ಸಭೆಗೆ ಬಂದಿರಲಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅವೆಲ್ಲ ಅಂಶವನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ಈ ವರದಿಯಲ್ಲಿ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಒಂದ್ ಕಡೆ RSS ಪರ ವಕೀಲರ ಮನವಿಯನ್ನ ತೆಗೆದುಕೊಳ್ತಾರೆ, ಜೊತೆಗೆ ಸರ್ಕಾರಿ ಪರ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. RSS ಪರ ವಕೀಲರು ಹೇಳ್ತಾರೆ, ನಮ್ಗೆ ನವೆಂಬರ್ 2ರಂದು ಪಥಸಂಚಲನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ, ಆದ್ರೆ ಇಲ್ಲಿ ಭದ್ರತಾ ದೃಷ್ಟಿಯಿಂದ ಅನುಮತಿಯನ್ನ ನಿರಾಕರಿಸಲಾಗಿದೆಯಲ್ಲ, ಹಾಗಾಗಿ ಅನುಮತಿಯನ್ನ ನಿರಾಕರಿಸುವ ಕಾರಣಕ್ಕಾಗಿ ಭದ್ರತೆಯನ್ನ ಕೊಡೋದಿಕ್ಕೆ ರಾಜ್ಯ ಮತ್ತು ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮನವಿಯನ್ನ ಮಾಡ್ಕೊಳ್ತೀವಿ, ಕೊಡಬೇಕು ಅಂತ ಹೇಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಸರ್ಕಾರದ ಪರ ವಕೀಲರಾಗಿರುವಂತಹ AG ಶಶಿಕಿರಣ್ ಶೆಟ್ಟಿ ಅವರು ನ್ಯಾಯಾಧೀಶರಿಗೆ ಒಂದಷ್ಟು ಅಂಶಗಳನ್ನ ಹೇಳ್ತಾರೆ. ಆ ಅಂಶಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಜಿಲ್ಲಾಧಿಕಾರಿಯ ಸಭೆಯಲ್ಲಿ ಯಾವುದೇ ಒಂದು ನಿರ್ಧಾರ ಆಗಿಲ್ಲ ಅನ್ನೋದನ್ನ ಕೂಡ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಮೊನ್ನೆಯ ಸಭೆಯಲ್ಲಿ ಯಾವುದೇ ರೀತಿಯ ಸಕ್ಸಸ್ ಆಗಿಲ್ಲ, ಆ ಸಭೆ ಫೇಲ್ಯೂರ್ ಆಗಿದೆ. ಕಾರಣ ಈಗಾಗಲೇ ಈ ಒಂದು ಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮೂಲ ಅರ್ಜಿದಾರರೇ ಸಭೆಗೆ ಬರದ ಕಾರಣಕ್ಕೆ ಅಲ್ಲಿ ಸಭೆಯನ್ನ ಮೊಟಕುಗೊಳಿಸುವಂತಹ ಕೆಲಸವನ್ನ ಮಾಡಬೇಕಾಯ್ತು. ಯಾರು ನಿಜವಾಗ್ಲೂ ಬರಬೇಕಾಗಿತ್ತು ಆ ಸಭೆಗೆ ಅವರೇ ಬಂದಿರಲಿಲ್ಲ. ಶಾಂತಿ ಸಭೆಗೆ ಅವರು ಬರದೇ ಇರುವಂತಹ ಕಾರಣಕ್ಕಾಗಿ ಆ ಸಭೆಯನ್ನ ಮೊಟಕು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. RSS ಪ್ರತಿನಿಧಿಗಳು ಆ ಸಭೆಗೆ ಬಂದಿರಲಿಲ್ಲ. ಶಾಂತಿ ಸಭೆಗೆ ಆಹ್ವಾನವನ್ನು ಕೊಡಲಾಗಿತ್ತು. 11 ಸಂಘಟನೆಯವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಒಂದೊಂದು ಸಂಘಟನೆಯಿಂದ 3 ಜನ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿತ್ತು. ಆದ್ರೆ RSSನ ಪ್ರತಿನಿಧಿಗಳು ಬಾರದ ಕಾರಣಕ್ಕೆ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನ ಕೂಡ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಈ ಒಂದು ಸಭೆಯಲ್ಲಿ ಏನಾಯ್ತು ಅನ್ನೋದನ್ನ ಕೂಡ ನ್ಯಾಯಾಧೀಶರ ಮುಂದೆ ಹೇಳುವಂತಹ ಪ್ರಯತ್ನ ಮಾಡ್ತಾರೆ.
ಇನ್ನು ಈಗ RSS ಮಾತ್ರ ಅಲ್ಲ, ಅನೇಕ ಸಂಘಟನೆಗಳು ಕೂಡ ಆಲ್ರೆಡಿ ಪರ್ಮಿಷನ್ ಅನ್ನ ಕೇಳಿದೆ, ನಮಗೂ ಕೂಡ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಹಾಗಾಗಿ ಅದರನ್ನ ಆ ರೀತಿಯಾಗಿ ಕೊಟ್ರೆ ಏನಾಗತ್ತೆ ಅನ್ನೋದನ್ನ ಕೂಡ AG ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ. ಒಂದೇ ದಿನ ಎಲ್ಲರಿಗೂ ಅನುಮತಿಯನ್ನ ಕೊಟ್ರೆ ಅದನ್ನ ನಿಭಾಯಿಸೋದು ಕಷ್ಟ ಆಗತ್ತೆ ಅನ್ನೋದನ್ನ ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ ಹೇಳುವ ಕೆಲಸವನ್ನ ಮಾಡ್ತಾರೆ ಶಶಿಕಿರಣ್ ಶೆಟ್ಟಿ ಅವರು. ಕಾರಣ, ಈಗಾಗಲೇ ಅನುಮತಿಯನ್ನ ನಿರಾಕರಿಸಿರೋದೇ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂತಹ ಸಂದರ್ಭದಲ್ಲಿ ಎಲ್ಲಾ ಸಂಘಟನೆಗಳಿಗೆ ಒಂದೇ ಸಲ ಕೊಡಬೇಕು ಅಂತ ಹೇಳಿದ್ರೆ ಅದು ಕಷ್ಟ ಆಗತ್ತೆ, ಅದನ್ನ ನಿಭಾಯಿಸೋದು ಕಷ್ಟ ಆಗತ್ತೆ ಅನ್ನೋದನ್ನ ಕೂಡ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ. ರಾಜಕೀಯ ಜಿದ್ದಾಜಿದ್ದಿಯಾಗಿದೆ, ಅದಕ್ಕಾಗಿಯೇ ಇವರಲ್ಲಿ ಅನುಮತಿಯನ್ನ ಕೇಳಿದ್ದಾರೆ ಅನ್ನೋದನ್ನ ಕೂಡ ಅವರು ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಇದು ಇವರು ಬೇಕೇ ಬೇಕು ಅನ್ನೋದಲ್ಲ, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಅವರು ಪರ್ಮಿಷನ್ ಕೇಳ್ತಾ ಇರೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಕಷ್ಟ ಆಗಬಹುದು ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಸಂಘಟನೆಗಳು ಒಂದೇ ದಿನ ಬೇಕು ಅಂತ ಕೇಳ್ತಾ ಇದ್ದಾರೆ, ರಾಜಕೀಯವಾಗಿ ಅಲ್ಲಿ ಜಿದ್ದಾಜಿದ್ದಿ ಆಗ್ತಾ ಇದೆ, ಆ ಕಾರಣಕ್ಕಾಗಿ ನಮಗೆ ಭದ್ರತೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಪಥಸಂಚಲನಕ್ಕೆ ಅನುಮತಿ ನೀಡೋದಕ್ಕೆ ಸಾಕಷ್ಟು ಸಮಸ್ಯೆಗಳಿವೆ ಅನ್ನೋದನ್ನ ಕೂಡ ಹೇಳ್ತಾರೆ. ಆ ಕಾರಣಕ್ಕಾಗಿ ಅನುಮತಿಯನ್ನ ನಿರಾಕರಿಸಿರೋದು. ಪ್ರಮುಖವಾಗಿ ಮತ್ತೊಂದು ಸಭೆ ಮಾಡೋದಕ್ಕೂ ಕೂಡ ಕಾಲಾವಕಾಶವನ್ನ ಕೊಡಿ ಅನ್ನೋದನ್ನ ಅವರು ನ್ಯಾಯಾಧೀಶರ ಹತ್ರ ಕೇಳ್ತಾರೆ. ಆಲ್ರೆಡಿ 28ರ ಸಭೆ ಅಲ್ಲಿ ಮೊಟಕುಗೊಳಿಸಲಾಗಿತ್ತು. ಇದೀಗ ನವೆಂಬರ್ 5ರವರೆಗೂ ನಮಗೊಂದು ಅವಕಾಶವನ್ನ ಮಾಡಿಕೊಡಿ, ನವೆಂಬರ್ 5ರಂದು ಮತ್ತೆ ಸಭೆ ಮಾಡಿ ವರದಿಯನ್ನ ಕೊಡ್ತೇವೆ, ನವೆಂಬರ್ 5ರವರೆಗೂ ಕೂಡ ನಮಗೆ ಭದ್ರತೆಯ ವಿಚಾರದಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದರ ಬಗ್ಗೆ ನಮಗೆ ಒಂದಷ್ಟು ಕಾಲಾವಕಾಶ ಬೇಕು ಅನ್ನೋದನ್ನ ಕೂಡ ಶಶಿಕಿರಣ್ ಶೆಟ್ಟಿ ಅವರು ಕೇಳ್ತಾರೆ. ಅದೇ ಕಾರಣಕ್ಕಾಗಿ ನವೆಂಬರ್ 5ರಂದು ಮತ್ತೆ ಸಭೆಯನ್ನ ಮಾಡ್ತೇವೆ, ಮತ್ತೆ ನಾವು ಸಂಘಟನೆಗಳಿಗೆ ಆಹ್ವಾನವನ್ನ ಕೊಟ್ಟು ಅಲ್ಲಿ ಶಾಂತಿ ಸಭೆಯನ್ನ ಮಾಡಿ ಸಮಾಲೋಚನೆಯನ್ನ ನಡೆಸ್ತೇವೆ. ಆ ಒಂದು ಶಾಂತಿ ಸಭೆಯಲ್ಲಿ ಏನು ತೀರ್ಮಾನ ಆಗತ್ತೆ ಅನ್ನುವ ವಿಚಾರವನ್ನ ಕೂಡ ನಿಮಗೆ ವರದಿಯನ್ನ ಸಲ್ಲಿಸ್ತೇವೆ ಅನ್ನೋದನ್ನ ಕೂಡ ಹೇಳ್ತಾರೆ. ಹಾಗಾಗಿ ನವೆಂಬರ್ 5ರಂದು ಶಾಂತಿ ಸಭೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಆ ಒಂದು ನವೆಂಬರ್ 5ರಂದು ಶಾಂತಿ ಸಭೆಯನ್ನ ಮಾಡೋದು ಎಲ್ಲಿ? ಇಲ್ಲಿವರೆಗೂ ಕಲಬುರಗಿಯಲ್ಲಿ ಆಯ್ತು, ಆದ್ರೆ ಈ ಸಲ ಕಲಬುರಗಿಯಲ್ಲಿ ಅಲ್ಲ, ಅದರ ಬದಲಾಗಿ AG ಕಚೇರಿಯಲ್ಲೇ ನೀವು ಸಭೆಯನ್ನ ಮಾಡಬೇಕು ಅನ್ನೋದನ್ನ ಹೇಳಿದಾಗ ಆಗ RSS ಪರ ವಕೀಲರು ಹೇಳ್ತಾರೆ, ಎಲ್ಲರೂ ಕೂಡ ಖುದ್ದಾಗಿ ಬರೋದಕ್ಕೆ ನೀವು ಹೇಳಬೇಕು, ಕೆಲವರು VC ಮೂಲಕ ಬರ್ತಾರೆ, ಅಂತ ಅವಕಾಶ ಬೇಡ, ಶಾಂತಿ ಸಭೆ ಈ ಸಲ ಒಂದು ಎಲ್ಲರಿಗೂ ಮಾದರಿ ಆಗಬೇಕು ಅನ್ನುವಂತಹ ವಿಚಾರವನ್ನ ಕೂಡ RSS ಪರ ವಕೀಲರಾಗಿರುವಂತಹ ಅರುಣ್ ಶ್ಯಾಮ್ ಅವರು ಹೇಳ್ತಾರೆ. ಅದಕ್ಕೆ ಕೋರ್ಟ್ ಒಪ್ಪಿಗೆಯನ್ನ ಕೊಟ್ಟು ಹೌದು ಎಲ್ಲರೂ ಕೂಡ ಖುದ್ದಾಗಿ ಹಾಜರಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾರೆ. ನವೆಂಬರ್ 5ರಂದು ಶಾಂತಿ ಸಭೆ ಆದ ಬಳಿಕ ಆ ನಂತರ ನವೆಂಬರ್ 7ನೇ ತಾರೀಕು ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಇನ್ನು ಅರುಣ್ ಶ್ಯಾಮ್ ಅವರು RSS ಪರ ವಕೀಲರು ಕೂಡ ಅಲ್ಲಿ ವಾದವನ್ನ ಮಾಡ್ತಾರೆ. ಅವರ ವಾದ ಯಾವ ರೀತಿಯಾಗಿತ್ತು ಅಂತ ನೋಡೋದಾದ್ರೆ, ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿದ ಕಾರಣಕ್ಕೆ ಬರಲಿಲ್ಲ, ಯಾರು ಅರ್ಜಿದಾರರು ಇದ್ದಾರೋ ಅವರೇ ಅವತ್ತಿನ ಶಾಂತಿ ಸಭೆಗೆ ಬರಲಿಲ್ಲ ಅನ್ನೋದನ್ನ ಹೇಳ್ತಾರೆ. ನವೆಂಬರ್ 5ನೇ ತಾರೀಕಿನ ಸಭೆಗೆ ಖಂಡಿತವಾಗ್ಲೂ ಕೂಡ ಹಾಜರಾಗ್ತೇವೆ, ಈ ಶಾಂತಿ ಸಭೆಯಲ್ಲಿ ಹಾಜರಾಗಿ ಅಲ್ಲಿ ನಮಗೆ ನಾವೇನು ಪರ್ಮಿಷನ್ ಅನ್ನ ಕೇಳಿದ್ದೇವೆ, ನಮ್ಮ ಬೇಡಿಕೆಗಳು ಏನೇನಿದೆ ಅದನ್ನ ಕೂಡ ನಾವು ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅನ್ನೋದನ್ನ RSS ಪರ ವಕೀಲರಾಗಿರುವಂತಹ ಅರುಣ್ ಶ್ಯಾಮ್ ಅವರು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಅದೇ ಕಾರಣಕ್ಕಾಗಿ ಈಗಾಗಲೇ 5ನೇ ತಾರೀಕನ್ನ ಶಾಂತಿ ಸಭೆಯನ್ನ ನಿಗದಿಪಡಿಸಲಾಗಿದೆ. ಇನ್ನು ಈಗಾಗಲೇ ಅರುಣ್ ಶ್ಯಾಮ್ ಅವರ ವಾದ ಇದ್ದಿದ್ದೇನಪ್ಪಾ ಅಂತ ಹೇಳಿದ್ರೆ, ಆಯ್ತು ನೀವು ಸಭೆಯನ್ನ ಮಾಡೋದಕ್ಕೆ ಹೇಳ್ತೀರಿ, ಸಭೆಯನ್ನ ಮಾಡೋಣ, ಆದ್ರೆ ಕೆಲವರು ಮಾತ್ರ ಅಲ್ಲಿ ಹಾಜರಾಗ್ತಾರೆ ಖುದ್ದಾಗಿ, ಇನ್ನು ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿ ಹಾಜರಾಗುವಂತಹ ಕೆಲಸ ಮಾಡ್ತಾರೆ, ಹಾಗ ಆಗಬಾರ್ದು ಅನ್ನೋದನ್ನ ಅರುಣ್ ಶ್ಯಾಮ್ ಅವರು ಮನವಿ ಮಾಡ್ಕೊಳ್ತಾರೆ. ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬದಲಾಗಿ ಖುದ್ದಾಗಿ ಯಾರು ಎಷ್ಟು ಜನ ಬರ್ತೇವೆ, ಮುಂಜಾಗ್ರತೆ ಏನು ಅನ್ನೋದನ್ನ ಕೂಡ ನಾವು ಹೇಳ್ತೇವೆ ಅನ್ನೋದನ್ನ ಕೂಡ ಈಗಾಗಲೇ ಅರುಣ್ ಶ್ಯಾಮ್ ಅವರು ನ್ಯಾಯಾಧೀಶರ ಮುಂದೆ ಹೇಳುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮಗೆ ಪಥಸಂಚಲನಕ್ಕೆ ಅವಕಾಶವನ್ನ ನೀಡಿ ಅನ್ನೋದನ್ನ ಮತ್ತೆ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಈಗಾಗಲೇ 2ನೇ ತಾರೀಕು ಪಥಸಂಚಲನವನ್ನ ಮಾಡಬೇಕಾಗಿತ್ತು, ಅದಕ್ಕಾಗಿ ನಾವು ಪರ್ಮಿಷನ್ ಅನ್ನ ಕೇಳಿದ್ವಿ. ಒಂದು ವೇಳೆ ಅಲ್ಲಿ ಏನಾದ್ರೂ ಅಗತ್ಯ ಬಿದ್ರೆ, ಭದ್ರತೆಯ ಕಾರಣಕ್ಕಾಗಿ ನೀವು ನಿರಾಕರಿಸಿದ್ದೀರಿ, ಹಾಗಾಗಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದ್ರೂ ಅಗತ್ಯ ಬಿದ್ರೆ ಆಗ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಕೇಳಬಹುದು ಅನ್ನೋದನ್ನ ಕೂಡ ಅವರು ಹೇಳ್ತಾರೆ. ಒಂದು ರಾಜ್ಯ ಗೃಹ ಇಲಾಖೆ, ಮತ್ತೊಂದು ಕಡೆ ಕೇಂದ್ರದಿಂದ ಕೂಡ ನಮಗೆ ಭದ್ರತೆಯನ್ನು ಒದಗಿಸಿಕೊಡಬೇಕು ಅನ್ನುವಂತಹ ಮನವಿಯನ್ನ ಕೂಡ ಅರುಣ್ ಶ್ಯಾಮ್ ಅವರು ಮಾಡ್ತಾರೆ. ಇದೇ ಸಂದರ್ಭಕ್ಕೆ ಈ ಒಂದು ವಿಚಾರವನ್ನ ಎಲ್ಲವನ್ನ ವಾದ ಪ್ರತಿವಾದ ಆದ ಬಳಿಕ ನ್ಯಾಯಾಧೀಶರು ಏನ್ ಹೇಳಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ನ್ಯಾಯಾಧೀಶರು ಈ ವಿಚಾರದಲ್ಲಿ 2 ಬಾರಿ ವಿಚಾರಣೆ ಆಗಿದೆ, ಶಾಂತಿ ಸಭೆ ಮಾಡೋದಕ್ಕೂ ಸೂಚನೆ ಕೊಟ್ಟರು. ಈ ಸಂದರ್ಭದಲ್ಲಿ ಶಾಂತಿಯುತ ಕಾರ್ಯಕ್ರಮಗಳು ನಡಿಬೇಕು ಅನ್ನೋದನ್ನ ಇಲ್ಲಿ ನ್ಯಾಯಾಧೀಶರು ಹೇಳ್ತಾರೆ. ಯಾಕಂದ್ರೆ ಯಾರಿಗೂ ಕೂಡ ಇದರಿಂದ ತೊಂದರೆ ಆಗಬಾರ್ದು, ಯಾರಿಗೂ ಕೂಡ ಅಡ್ಡಿಪಡಿಸುವ ಕೆಲಸವೂ ಕೂಡ
ಆಗಬಾರ್ದು, ಇದರಿಂದ ಸಮಸ್ಯೆ ಆಗಬಾರ್ದು, ಇವೆಲ್ಲವೂ ಕೂಡ ಸೌಹಾರ್ದಯುತವಾಗಿ ನಡಿಬೇಕು ಅನ್ನೋದು ನಮ್ಮ ಆಶಯ ಕೂಡ. ಮುಂದಿನ ದಿನಗಳಿಗೂ ಕೂಡ ಪಥಸಂಚಲನ ಮಾದರಿ ಆಗಬೇಕು. ಇದು ಒಂದು ಬಾರಿ ಅಲ್ಲ, ಎಲ್ಲೇ ನಡೆದ್ರು, ಯಾವ ಜಾಗದಲ್ಲೇ ನಡೆದ್ರು ಆ ಒಂದು ಪಥಸಂಚಲನ ಮಾದರಿ ಆಗುವಂತಹ ಕೆಲಸ ಆಗಬೇಕು. ಮುಂದಿನ ದಿನಗಳಿಗೂ ಕೂಡ ಪಥಸಂಚಲನ ಮಾದರಿ ಆಗುವಂತಹ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಶಾಂತಿ ಸಭೆಗೆ ಮತ್ತೊಂದು ಅವಕಾಶವನ್ನ ನೀಡಲಾಗ್ತಾ ಇದೆ. ಮೊನ್ನೆ ಬರೋದಕ್ಕೆ ಆಗ್ಲಿಲ್ಲ, ಅಲ್ಲಿ ಯಾರು ಅರ್ಜಿದಾರರಿದ್ದಾರೋ ಅವರ ಮನೆಯಲ್ಲಿ ಸಾವು ಸಂಭವಿಸಿತ್ತು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಸಭೆ ಮಾಡೋದಕ್ಕೆ, ಅವರು ಅಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬರಲಿಲ್ಲ. ಇಂಥ ಸಮಯದಲ್ಲಿ ಮತ್ತೊಮ್ಮೆ ಶಾಂತಿ ಸಭೆಗೆ ನಾವು ಅವಕಾಶವನ್ನ ಮಾಡಿಕೊಡ್ತೇವೆ. ಅದು ನವೆಂಬರ್ 5ರಂದು ಶಾಂತಿ ಸಭೆಯನ್ನ ಮಾಡಿ ನಿರ್ಧಾರವನ್ನ ಮಾಡಿ ಏನ್ ಮಾಡಬೇಕು, ಯಾರಿಗೆ ಅವಕಾಶವನ್ನ ಕೊಡಬೇಕು, ಯಾರ್ಯಾರು ಬೇಡಿಕೆಯನ್ನ ಇಟ್ಟಿದ್ದಾರೆ, ಹೇಗೆ ಪಥಸಂಚಲನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಸಮಾಲೋಚನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲವೂ ಸುಸೂತ್ರವಾಗಿ ಶಾಂತಿಯಾಗಿ ಆಗಲಿ ಅನ್ನೋದು ಕೋರ್ಟ್ನ ನಿರೀಕ್ಷೆ ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ. ಸಭೆಗೆ ಪ್ರತಿ ಸಂಘಟನೆಯ 3 ಮಂದಿ ಹಾಜರಾಗಲಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾರೆ. ಮೊನ್ನೆ ಕೂಡ ಜಿಲ್ಲಾಧಿಕಾರಿಗಳು ಕರೆದಂತಹ ಸಭೆಯಲ್ಲೂ ಕೂಡ 3 ಮಂದಿಗೆ, ಒಂದು ಸಂಘಟನೆಯಿಂದ 3 ಮಂದಿಗೆ ಅವಕಾಶವನ್ನ ನೀಡಲಾಗಿತ್ತು. ಆದ್ರೆ ಇದೀಗ ಕೋರ್ಟ್ ಕೂಡ ಅದನ್ನೇ ಮತ್ತೆ ಹೇಳಿದೆ, ಒಂದು ಸಂಘಟನೆಯಿಂದ 3 ಮಂದಿ ಹಾಜರಾಗಲಿ ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಕಲಬುರಗಿ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ನವೆಂಬರ್ 5ರ ಸಭೆಯ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿ ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ. ಪ್ರಮುಖವಾಗಿ ಈ ಸಲ ಸಭೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರದು. ಅದೇ ಕಾರಣಕ್ಕಾಗಿ ನವೆಂಬರ್ 5ನೇ ತಾರೀಕು ಶಾಂತಿ ಸಭೆಯನ್ನ ಎಜಿ ಕಚೇರಿಯಲ್ಲಿ ಮಾಡಿ ಎಲ್ಲರೂ ಕೂಡ ಎಲ್ಲಾ ಸಂಘಟನೆಯವರು ಹಾಜರಾಗಬೇಕು. ಅದರಲ್ಲಿ ಆ ಸಂಘಟನೆಯ ಒಂದೊಂದು ಸಂಘಟನೆಯ 3 ಮಂದಿ ಹಾಜರಾಗೋದಕ್ಕೂ ಕೂಡ ಸೂಚನೆಯನ್ನ ಕೊಡಿ ಅಂತ ಹೇಳುತ್ತೆ. ಆ ನಂತರ ನವೆಂಬರ್ 7ನೇ ತಾರೀಕೆಂದು ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ರೀತಿಯಾದಂತಹ ಒಂದು ಕಂಡೀಷನ್ಸ್ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಒಂದು ದೊಡ್ಡ ಮಟ್ಟದ ಚರ್ಚೆ ಅಂತೂ ಇಲ್ಲಿ ಆಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕಲಬುರಗಿ ಅಂದ್ರೆ ಚಿತ್ತಾಪುರದಲ್ಲಿ ಅವಕಾಶ ಸಿಗುತ್ತಾ, 7ನೇ ತಾರೀಕು ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಇದರಲ್ಲಿ ಕೋರ್ಟ್ ಹೇಳತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಇದೇ ಒಂದು ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕರ್ಮಭೂಮಿಯಲ್ಲೂ ಕೂಡ ಈ ಒಂದು ಪಥಸಂಚಲನಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾದ್ರೆ ಈ ಒಂದು ಪಥಸಂಚಲನಕ್ಕೆ ಏನೆಲ್ಲ ಕಂಡೀಷನ್ಸ್ ಅನ್ನ ಹಾಕಲಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಖರ್ಗೆ ಕ್ಷೇತ್ರದ ಕಗ್ಗಂಟು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ. ಈಗಾಗಲೇ ಇಲ್ಲಿ ಪಥಸಂಚಲನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಪೊಲೀಸರು ಸೂಚಿಸಿದಂತಹ ಮಾರ್ಗದಲ್ಲೇ ಸಂಚಲನ ಮಾಡಬೇಕು, ಸೂಕ್ತ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಯಾದಗಿರಿಯ ಜಿಲ್ಲಾಧಿಕಾರಿಗಳು ಷರತ್ತನ್ನು ಕೂಡ ಸೂಚಿಸಿದ್ದಾರೆ. ಈ ಷರತ್ತುಗಳಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರ ನಿಯಮಗಳನ್ನ ಇಲ್ಲಿ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಪೊಲೀಸರು ಏನು ಹೇಳಿದ್ದಾರೆ, ಎಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ಮಾರ್ಗದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ, ಅವೆಲ್ಲವೂ ಕೂಡ ಕಡ್ಡಾಯವಾಗಿ ಅಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಪಥಸಂಚಲನದ ವೇಳೆ ಯಾವುದೇ ರೀತಿಯ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಈಗ ಇರುವಂತಹ ವಿಚಾರ ಅದೇ. ಈಗಾಗಲೇ ಕಲಬುರಗಿಯ ಸಂದರ್ಭದಲ್ಲೂ ಕೂಡ ಅವರು RSS ನವರು ಹೋಗಿ ಕೇಳಿರೋದು, ನಮಗೆ ಲಾಠಿ ಹಿಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಇನ್ನು ನಿಮಗೆ ಪಥಸಂಚಲನಕ್ಕೆ ಇಲ್ಲಿ ಅವಕಾಶ ಇದೆ, ಆದ್ರೆ ಯಾವುದೇ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವಂತಹ ಷರತ್ತನ್ನ ಕೂಡ ಇಲ್ಲಿ ವಿಧಿಸಲಾಗಿದೆ. ಯಾವುದೇ ಧರ್ಮ ಜಾತಿಗೆ ಧಕ್ಕೆಯಾಗುವ ಘೋಷಣೆಯನ್ನ ಕೂಗುವಂತಿಲ್ಲ. ಕೋಮು ಗಲಭೆಗೆ ಇಲ್ಲಿ ಯಾವುದೇ ರೀತಿಯ ಆಸ್ಪದ ಕೊಡುವ ಚಟುವಟಿಕೆಗಳನ್ನ ಮಾಡುವಂತಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಷರತ್ತಿನಲ್ಲಿ ಹೇಳಲಾಗಿದೆ. ಇನ್ನು ರಸ್ತೆ ಬಂದ್ ಮಾಡಿ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯನ್ನ ಮಾಡುವಂತಿಲ್ಲ. ನೀವು ಏನು ಪಥಸಂಚಲನ ಮಾಡ್ತಿರೋ ಅದರಿಂದ ಯಾವುದೇ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು. ರೋಡ್ ಬಂದ್ ಮಾಡ್ತೀವಿ ಅಥವಾ ನಾವು ಇನ್ನೊಂದೇನೋ ಮಾಡ್ತೀವಿ ಅನ್ನುವಂಥದ್ದು ಆಗಬಾರ್ದು. ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು. ಅದರ ಜೊತೆಗೆ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾದ್ರೆ ಸಂಘಟನೆಯೇ ಸಂಪೂರ್ಣ ವೆಚ್ಚವನ್ನ ಭರಿಸಬೇಕು ಅನ್ನುವಂತಹ ಷರತ್ತನ್ನ ಕೂಡ ಜಿಲ್ಲಾಧಿಕಾರಿಗಳು ವಿಧಿಸಿದ್ದಾರೆ. ಅದರ ಜೊತೆಗೆ ಅಂಗಡಿ ಮುಂಗಟ್ಟುಗಳನ್ನ ಬಲವಂತವಾಗಿ ಮುಚ್ಚಿಸುವಂತಿಲ್ಲ. ನಾವು ಪರೇಡ್ ಮಾಡ್ತಾ ಇದ್ದೀವಿ, ನೀವು ಅದಕ್ಕೆ ಸಪೋರ್ಟ್ ಕೊಡಬೇಕು ಅಥವಾ ಬಂದ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೇಳುವ ಹಾಗಿಲ್ಲ. ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂತಹ ಕೆಲಸವನ್ನ ಮಾಡುವಂತಿಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಷರತ್ತಿನಲ್ಲಿ ಹೇಳಿದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆಗೆ ಏನಾದರೂ ಧಕ್ಕೆಯಾದ್ರೆ ಸಂಘಟನೆಯೇ ಅದರ ಸಂಪೂರ್ಣ ಹೊಣೆಯನ್ನ ಹೊರಬೇಕಾಗುತ್ತೆ. ಅದರ ಜವಾಬ್ದಾರಿ ಆ ಸಂಘಟನೆಯದ್ದಾಗಿರುತ್ತೆ. ಹಿಂಸಾಚಾರಗಳು ಸಂಭವಿಸಿದ್ರೆ ಸಂಘಟನೆಯೇ ಅದರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ವಹಿಸಿಕೊಳ್ಳಬೇಕಾಗತ್ತೆ.
ಷರತ್ತುಗಳು ಏನಾದರೂ ಇಲ್ಲಿವರೆಗೆ ನಾವು ಏನು ಹಾಕಿದ್ದೀವಿ ಆ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಪಟ್ಟವರ ಮೇಲೆ ಕಾನೂನು ರೀತಿಯ ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಜಿಲ್ಲಾಧಿಕಾರಿಗಳು ಸೂಚಿಸಿದಂತಹ ಷರತ್ತಿನಲ್ಲಿ ಹೇಳಲಾಗಿದೆ. ಹಾಗಾಗಿ ಈಗಾಗಲೇ ಈ ಒಂದು ಷರತ್ತಿನ ಅನ್ವಯ ಯಾವ ರೀತಿಯಾಗಿ ಪಥಸಂಚಲನ ನಡೆಯುತ್ತೆ ಅನ್ನೋದನ್ನ ಕಾದು ನೋಡೋಣ.